ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮಳೆಗಾಲ ಶುರು ಆದ್ರಂತೂ ಮಳೆ ಬರುತ್ತೋ ಇಲ್ವೋ, ಬಟ್ ನಮಗೆ ಚಾಟ್ಸ್ ತಿನ್ನೋ ಕ್ರೇವಿಂಗ್ಸ್ ಮಾತ್ರ ನಿಲ್ಲಲ್ಲ. ಸೊ ಹಾಗಾಗಿ ಮಸಾಲೆ ಪುರಿಯನ್ನು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗೆಲ್ಲ ಚಾಟ್ಸ್ ಇಷ್ಟನೋ ಪಟ್ ಅಂತ ಈ ವಿಡಿಯೋನ ಸೇವ್ ಮಾಡಿಕೊಂಡು ಪಕ್ಕ ಟ್ರೈ ಮಾಡಿ. ಮಾಡೋದು ಕೂಡ ಸಿಂಪಲ್, ಇನ್ ಟೇಸ್ಟ್ ಅಂತೂ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರದ್ದು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಪಡಿಬೋದು ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ. ಅದರಲ್ಲೂ ನೀವು ಮಕ್ಕಳ ತಾಯಂದ್ರಾಗಿದ್ದರೆ ನಿಜವಾಗ್ಲೂ ನಿಮಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಮಕ್ಕಳು ತಿಂದು ಇದರ ಟೇಸ್ಟ್ ಹೇಳಿದರೆ. ಇವಾಗ ತಡ ಮಾಡ್ದೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಬಟಾಣಿಯನ್ನು ನೆನೆಸಿಟ್ಟಿದ್ದೀನಿ. ಹಸಿರು ಕಲರ್ ಬಟಾಣಿ ಬರುತ್ತಲ್ಲ, ಅದೇ ಬಟಾಣಿಯನ್ನು ನಾನು ರಾತ್ರಿ ಇಡೀ ನೆನೆಸಿ ಇಟ್ಟಿದ್ದೆ. ಇದರಲ್ಲಿ ನಾನು ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಇಲ್ಲೊಂದು 4 ರಿಂದ 5 ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಡಬೇಕು. ಇವಾಗ ನೆಕ್ಸ್ಟು ನಾನು ಆಲೂಗಡ್ಡೆ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಬಟಾಣಿ ಬೇಯಿಸೋಕ್ಕೆ ಇಡಬೇಕು. ಸೊ ಆ ಟೈಮಲ್ಲೇ ಆಲೂಗಡ್ಡೆ ಕೂಡ ಹಾಕಿದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನಾನು ಹಾಗಾಗಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನು ಇದರಲ್ಲಿ 2 ಕಪ್ ಆಗೋಷ್ಟು ಬಟಾಣಿಯನ್ನು ನೆನೆಸಿ ಇಟ್ಟಿದ್ದೆ. ನಾನಿವಾಗ ಈ ರೆಸಿಪಿಗೆ ಅಂತ ಹೇಳಿ 1.5 ಕಪ್ ಆಗೋಷ್ಟು ಬಟಾಣಿಯನ್ನು ತೊಗೊಳ್ತಾ ಇದ್ದೀನಿ. ಆಮೇಲೆ ಅದರ ಜೊತೆಗೆ ಆಲೂಗಡ್ಡೆನ ಹಾಕುತ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು. ಇದು ಜಸ್ಟ್ ಬಟಾಣಿ ಬೇಯೋಕ್ಕೆ ಅಷ್ಟೇ ಉಪ್ಪನ್ನು ಸೇರಿಸ್ಕೋಬೇಕು. ಸೊ ಇವಾಗ ಉಪ್ಪು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಬೇಯೋಕ್ಕೆ ಇಟ್ಬಿಡಬೇಕು. ಈ ಕಡೆ ಬಟಾಣಿಯನ್ನು ಬೇಯಿಸೋಕ್ಕೆ ಇಟ್ಟು ನಾವು ಉಳಿದಿರುವಂಥದ್ದೆಲ್ಲನೂ ರೆಡಿ ಮಾಡ್ಕೊಂಡು ಬಿಡ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಕುಕ್ಕರ್ ಇಟ್ಬಿಡ್ತಾ ಇದ್ದೀನಿ. ಇದನ್ನು ನಾವು ಒಂದು 3 ರಿಂದ 4 ವಿಜಿಲ್ ಮಾಡ್ಕೋಬೇಕು. ಅಂದರೆ ಬಟಾಣಿ ಎಲ್ಲನೂ ಒಂದು ಸ್ವಲ್ಪ ಮೆತ್ತಗಾಗಿರಬೇಕು, ಪೂರ್ತಿಯಾಗಿ ಮ್ಯಾಶ್ ಆಗೋ ಥರ ಮೆತ್ತಗಾಗಿರಬೇಕು ಇದು. ಸೊ ಇವಾಗ ಮಸಾಲ ಪುರಿಗೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಬೇಕಾಗಿರುವಂತಹ ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಹಂಗಾಗಿ ನಾನಿಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅರ್ಧ ಹೋಳೋಗಷ್ಟು ಕೊಬ್ಬರಿ ತೊಗೊಂಡ್ರೆ ಸಾಕು. ಈ ಥರ ಅರ್ಧ ಹೋಳೋಗಷ್ಟು ಕೊಬ್ಬರಿಯನ್ನು ತೊಗೊಂಡು ಇದೊಂದು ಮೇಲಿನ ಸಿಪ್ಪೆ ಎಲ್ಲನೂ ತಗೊಂಡ್ಬಿಡ್ಬೇಕು. ಅಂದರೆ ನಮಗೆ ಬರೀ ಬಿಳಿ ಭಾಗ ಮಾತ್ರ ಬೇಕಾಗುತ್ತೆ. ಸೊ ಹಂಗಾಗಿ ಮೇಲಿನ ಸಿಪ್ಪೆ ಎಲ್ಲ ತಗೋಬೇಕಾಗುತ್ತೆ. ನೀವು ಸಿಪ್ಪೆ ತೆಗೆದೇನೂ ಮಾಡ್ಕೋಬಹುದು, ಬಟ್ ನಾವು ಪರ್ಫೆಕ್ಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಈ ಥರ ಮೇಲಿನ ಸಿಪ್ಪೆ ಎಲ್ಲ ತಗೊಂಡ್ರೆ ಕಲರು ಟೆಕ್ಸ್ಚರು ಎಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಮೇಲಿನ ಸಿಪ್ಪೆ ಎಲ್ಲ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಹೋಳಾಗಷ್ಟು ತೆಂಗಿನಕಾಯಿ ಇದ್ದರೆ ಸಾಕು. ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಉಳಿದಿರುವಂಥ ಮಸಾಲ ಪದಾರ್ಥ ಏನೆಲ್ಲ ಬೇಕು ಅಂತ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಕೊಬ್ಬರಿ ಅರ್ಧ ಹೋಳಾಗಷ್ಟು ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿ ಮೆಣಸಿನ್ಕಾಯಿಯು 2. ಆಮೇಲೆ ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ. ನಾನು ಒಂದು 2 ಇಂಚಾಗೋಷ್ಟು ದಾಲ್ಚಿನ್ನಿ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 5-6 ಕಾಳುಮೆಣಸು. ಆಮೇಲೆ ಇದಕ್ಕೆ 2 ರಿಂದ 3 ಸ್ಪೂನ್ ಆಗೋಷ್ಟು ಪುಟಾಣಿ. ಆಮೇಲೆ 1 ಹಿಡಿ ಆಗೋಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ನಾನು. ಇದು ಕೂಡ ಮೇನ್ ಫ್ಲೇವರ್ ಕೊಡುತ್ತೆ. ಸೊ ಹಂಗಾಗಿ ಪುದೀನ, ಆಮೇಲೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ. ಸೊ ಇಷ್ಟು ಎಲ್ಲ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗಬೇಕು. ಇದು ನಮಗೆ ಈ ಟೆಕ್ಸ್ಚರು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಪೂರ್ತಿಯಾಗಿ ಪೇಸ್ಟ್ ಆಗೋ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ವಿಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವಾಗ ಪೇಸ್ಟ್ ರೆಡಿ ಆದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಈ ಮಸಾಲೆ ಪುರಿ ಮಾಡ್ಕೋಬೇಕು ಅಂತ ಅಂದರೆ ಪ್ರಿಪ್ರೇಷನ್ ಅಂತ ಏನೂ ಜಾಸ್ತಿ ಇರೋದಿಲ್ಲ. ಮನೇಲಿ ಇರುವಂಥ ತರಕಾರಿಯನ್ನೇ ಬಳಸ್ಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಬಟ್ ಮಾಡೋ ವಿಧಾನ ಚೇಂಜ್ ಆಗಿರುತ್ತೆ. ಎಲ್ಲ ರೆಸಿಪಿದು ಅಷ್ಟೇ, ಮಾಡೋ ವಿಧಾನದಲ್ಲೇ ಅದರ ಟೇಸ್ಟು ಡಿಪೆಂಡ್ ಆಗಿರುತ್ತೆ. ನಾವು ಜಸ್ಟ್ ಬಟಾಣಿಯನ್ನು ನೆನೆಸಿ ಇಟ್ಕೊಂಡ್ರೆ ಈ ರೆಸಿಪಿ ನೆಕ್ಸ್ಟ್ ಡೇಗೆ ಮಾಡ್ಕೊಂಡ್ಬಿಡ್ಬೋದು. ಸೊ ಇವಾಗ ನೆಕ್ಸ್ಟು ಒಗ್ಗರಣೆಗೆ ನಾನೊಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಕಸೂರಿ ಮೇಥಿ, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಕಸೂರಿ ಮೇಥಿ ಈ ಥರ ಒಗ್ಗರಣೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಬೇಕು. ಸೊ ಇವಾಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಳಿದಿರುವಂಥ ಪದಾರ್ಥ ಎಲ್ಲನೂ ಸೇರಿಸ್ಕೋಬೇಕು. ನಾನಿವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಈ ಮಸಾಲೆಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಆಮೇಲೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಆಗುವಷ್ಟು, ಆಮೇಲೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಸೊ ಇಷ್ಟೇ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲನ್ನೇ ಸೇರಿಸ್ಕೋಬೇಕು. ಎಕ್ಸ್ಟ್ರಾ ಏನು ಮಸಾಲ ಪದಾರ್ಥ ಅಂತ ಏನಿಲ್ಲ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು, ಸೊ ಅದನ್ನೇ ಹಾಕೋಬೇಕು. ಇದಕ್ಕೆ ಇಷ್ಟೇ ಸಾಕು, ಕರೆಕ್ಟಾಗಿರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೂ ಹೊರಗಡೆ ತಿನ್ನೋದಕ್ಕೂ ಇದೇ ವ್ಯತ್ಯಾಸನೇ. ಅಂದರೆ ಮಸಾಲೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ನಾವು ಹಾಕೋಬಹುದು ಮನೆಯಲ್ಲೇ ಮಾಡ್ಕೊಂಡ್ರೇ. ಇದನ್ನು ಒಂದು 2 ನಿಮಿಷ ನೀಟಾಗಿ
ನೀಟಾಗಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ಬಿಟ್ಟು ಆಮೇಲೆ ನಾವಿಲ್ಲಿ ಬಟಾಣಿ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ಅದರದ್ದು ನೀರನ್ನು ಸೇರಿಸ್ಕೋಬೇಕು. ಬರೀ ನಾವು ಜಸ್ಟ್ ನೀರನ್ನೇ ಹಾಕೋಬೇಕು ಇದಕ್ಕೆ. ಅದಾದ ನಂತರ ನಾನಿಲ್ಲಿ ನೆನೆಸಿಟ್ಟಿದ್ದೆ ಅಲ್ಲ ಫಸ್ಟಿಗೆ ಬಾದಾಮಿ, ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಈ ಬಾದಾಮಿ ಪೇಸ್ಟ್ ಕೂಡ ಅಷ್ಟೇ ತುಂಬ ರುಚಿ ಕೊಡುತ್ತೆ. ನಾವು ಈ ಮಸಾಲೆ ಏನು ಮಾಡಿಟ್ಕೊಂಡಿದ್ವೋ ಇದಕ್ಕೆ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಟೇಸ್ಟು ಅಂತ ಹೇಳ್ಬೋದು. ಸೊ ಹಂಗಾಗಿ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಆಮೇಲೆ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಬೇಕು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ಇದೊಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಬೆಂದಿರುವಂತಹ ಬಟಾಣಿಯನ್ನು ಮ್ಯಾಶ್ ಮಾಡಿ ಇಟ್ಕೊಂಡ್ಬಿಡಬೇಕು. ನಾವು ಇದನ್ನು ಪಕ್ಕ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಬೇಕು ಅಂತ ಅಂದರೆ ಇದು ಬಟಾಣಿ ಮತ್ತು ಆಲೂಗಡ್ಡೆ ಎಲ್ಲ ಬೇಯಿಸಿ ಇಟ್ಕೊಂಡಿರೋದನ್ನು ನಾವು ಹಾಗೆಯೇ ಡೈರೆಕ್ಟಾಗಿಯೇ ಸರ್ವ್ ಮಾಡಬೇಕು. ಇದನ್ನು ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಇವಾಗ ಚೆನ್ನಾಗಿ ಮ್ಯಾಶ್ ಆಗಿದೆ. ಇದನ್ನು ಮ್ಯಾಶ್ ಮಾಡಿಕೊಂಡು ಸೈಡ್ ಇಟ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ಏನು ಬೇಯಿಸೋಕ್ಕೆ ಇಟ್ಟಿದ್ವಿ ಮಸಾಲ ಎಲ್ಲನೂ ರೆಡಿ ಮಾಡೋಕ್ಕೆ, ಅದರದ್ದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಅಷ್ಟಾದಮೇಲೆ ನಾವು ಲಾಸ್ಟಲ್ಲಿ ಇದಕ್ಕೆ ಗರಂ ಮಸಾಲ ಹಾಕೋಬೇಕು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಸಾಲ ಪುರಿಯ ಹೀರೋ ಇಂಗ್ರೀಡಿಯೆಂಟ್ ಆಗಿರುವಂಥ ಮಸಾಲೆ ರೆಡಿ ಆಯಿತು. ಈ ಮಸಾಲೆ ಎಲ್ಲ ರೆಡಿ ಆದಮೇಲೆ ಇದನ್ನು ಮುಚ್ಚಿಟ್ಬಿಡಬೇಕು. ಯಾಕಂದರೆ ಇದು ಸರ್ವ್ ಮಾಡುವಾಗ ಬಿಸಿ ಬಿಸಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನೆಕ್ಸ್ಟು ಮಸಾಲ ಪೂರಿ ಅಂತ ಅಂದಮೇಲೆ ಪೂರಿ ಬೇಕಲ್ವ. ನಾನಿಲ್ಲಿ ಅದಕ್ಕೆ ಪೂರಿ ಎಲ್ಲನೂ ಚೆನ್ನಾಗಿ ಕರೆದು ಇಟ್ಕೋತಾ ಇದ್ದೀನಿ. ಇಲ್ಲಿ ರೆಡಿ ಟು ಫ್ರೈ ಸಿಗುತ್ತಲ್ಲ ಪೂರಿ, ಸೊ ಅದನ್ನೇ ತಂದು ನಾನಿಲ್ಲಿ ಕರೆದು ಇಟ್ಕೊಂಡಿದ್ದೀನಿ ಪೂರಿ ಎಲ್ಲನೂ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂತೂ ರೆಡಿ ಆಯಿತು. ಇವಾಗ ನಾವು ಸರ್ವ್ ಮಾಡೋದು ಒಂದೇ ಬಾಕಿ. ಸೊ ಹಂಗಾಗಿ ನಾವೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದೆಲ್ಲನೂ ಒಂದು ಸೈಡ್ಗೆ ಜೋಡಿಸ್ಕೊಂಡ್ಬಿಡ್ಬೇಕು. ಅಂದರೆ ನಾವು ಸರ್ವ್ ಮಾಡೋದಕ್ಕೂ ಈಸಿಯಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಅಟ್ರಾಕ್ಟಾಗಿ ಅನಿಸುತ್ತೆ. ಅಂದರೆ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ನೀವು ಮನೆಯವ್ರಿಗೆ ಕರೆದು ಒಬ್ರೊಬ್ರಿಗೆ ಈ ಥರ ಸರ್ವ್ ಮಾಡಿ ಕೊಡ್ತಾಯಿರಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗಿ ತಿಂತಾರೆ ಎಲ್ಲರೂ. ನಾವು ಇದಕ್ಕೆ ಏನೆಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಪೂರಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ನಾವು ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿರುವಂಥದ್ದು. ಆಮೇಲೆ ಇದು ಮಸಾಲೆ ಪುರಿಯ ಮಸಾಲೆ. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟು, ಟೊಮ್ಯಾಟೊ, ಈರುಳ್ಳಿ. ನಾನಿಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ವಿಡಿಯೋನ ಮಾಡ್ಕೊಂಡಿಲ್ಲ, ಬಟ್ ಇದು ಕೂಡ ತುಂಬ ಚೆನ್ನಾಗಾಗಿತ್ತು. ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಸೇವು. ಸೊ ಇಷ್ಟೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನಾವು ಹೊರಗಡೆ ಎಲ್ಲ ಹೋದಾಗ ಯಾವ ಥರ ಸರ್ವ್ ಮಾಡ್ತಾರೋ ನಾನು ಅದೇ ಥರನೇ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲ ದೊನ್ನೆ ಬರುತ್ತಲ್ಲ ಅದರಲ್ಲೇ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಈ ಥರ ಚಾಟ್ಸ್ ಎಲ್ಲ ಮಾಡೋದು ಕಡಿಮೆನೇ, ಆದರೆ ಮಾಡಿದ್ರಂತೂ ಬ್ಯಾಟಿಂಗ್ ಮಾಡೋದೇನೆ. ಸೊ ಹಾಗಾಗಿ ನಾನಿಲ್ಲಿ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿಯಾಗಿಯೇ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ಪೂರಿಯನ್ನು ಸರ್ವ್ ಮಾಡೋ ವಿಧಾನವೇ ತುಂಬ ಚೆನ್ನಾಗಿದೆ. ಸೊ ಇವಾಗ ಫಸ್ಟು ದೊನ್ನೆಯಲ್ಲಿ ನಾವು ಪೂರಿ ಎಲ್ಲ ಏನು ಕರೆದಿಟ್ಕೊಂಡಿದ್ವೋ ಅದೆಲ್ಲ ಪೂರಿನೂ ಪುಡಿ ಮಾಡಿ ಹಾಕಿ ಇಟ್ಕೋಬೇಕು. ಅದಾದ ನಂತರ ನಾವು ಬೇಯಿಸಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಹಾಕೋಬೇಕು. ಅದರ ಮೇಲ್ಗಡೆ ಈ ಮಸಾಲೆ ಪುರಿಯ ಮಸಾಲೆಯನ್ನು ಹಾಕೋಬೇಕು. ಇದು ಬಿಸಿ ಬಿಸಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಜಾಸ್ತಿನೇ ಆಗಿ ಹಾಕ್ಕೊಳ್ಳಿದ್ರೆ ಒಂದು 2 ಸೌಟಾದರೂ ಹಾಕ್ಕೊಳ್ಳಿ ಇದು. ಅದಾದಮೇಲೆ ನಾವಿಲ್ಲಿ ಮೇಲ್ಗಡೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕ್ಯಾರೆಟು, ಆಮೇಲೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಸೇವು ಇದೆಲ್ಲನೂ ಹಾಕ್ಕೊಂಬಿಡಿ. ಇದಕ್ಕೆ ಯಾವುದೇ ಥರದ ಗ್ರೀನ್ ಚಟ್ನಿ ಆಗಿರಲಿ, ಸ್ವೀಟ್ ಚಟ್ನಿ ಇದೆಲ್ಲನೂ ಬೇಕಾಗೋದೇ ಇಲ್ಲ. ಸೊ ಮಸಾಲೆ ಪುರಿ ಅಂತ ಅಂದ್ರೇ ಈ ಥರನೇ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಮೇಲೆ ಎಲ್ಲನೂ ಗಾರ್ನಿಷಿಂಗಿಗೆ ಹಾಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ಲ. ಸೊ ಇನ್ಯಾಕೆ ತಡ, ಹೋಗ್ಬಿಟ್ಟು ಬಟಾಣಿಯನ್ನು ನೆನೆಸಿಟ್ಬಿಡಿ. ನಾನು ಈ ಥರ ಸರ್ವ್ ಮಾಡಬೇಕಾದ್ರೆ ಒಂದು ಇಂಗ್ರೀಡಿಯೆಂಟನ್ನು ಮರ್ತಿದ್ದೆ, ಅದೇ ನಿಂಬೆಹಣ್ಣು. ಸೊ ನೀವು ಸರ್ವ್ ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿಬಿಡಿ. ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಟರೆ ಸೊ ತಿನ್ನುವಾಗ ಅದನ್ನು ಮೇಲ್ಗಡೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ. ಸೊ ನೋಡಿದ್ರಲ್ಲ, ಈ ಚಾಟ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಕ್ಕೆ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಮ್ಮ ಯಜಮಾನ್ರಿಗಂತೂ ಇದು ತುಂಬಾ ಇಷ್ಟ ಆಯಿತು. ಪಕ್ಕ ನಿಮಗೂ ಎಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ.